2 ವಾರಗಳ ಕದನ ವಿರಾಮ ಘೋಷಣೆಯಾಗಿದೆ. ಅದರ ಬೆನ್ನಲ್ಲೇ ಇರಾನ್ನ ಷರತ್ತುಗಳಿಗೆ ಅಮೆರಿಕ ಶರಣಾಗಿದೆ ಅಂತ ಇದೆ ಇರಾನ್. ಟ್ರಂಪ್ ವಿರುದ್ಧ ಇರಾನ್ ರಾಯಭಾರ ಕಚೇರಿ ಆಡ್ತಾ ಇರುವ ವ್ಯಂಗ್ಯ ಇದು. ಭಾರತದಲ್ಲಿರುವ ಇರಾನ್ ರಾಯಭಾರ ಕಚೇರಿ ಪೋಸ್ಟ್ ಹಾಕ್ತಾ ಇದೆ. ಇರಾನ್ನ ನಾಗರಿಕತೆಯ ಮುಂದೆ ಅಮೆರಿಕ ಶರಣಾಗಿದೆ. ಇರಾನ್ನ ಷರತ್ತುಗಳಿಗೆ ಅಮೆರಿಕ ಸಹಿ ಹಾಕಿದೆ. ನಾವು ಯಾವುದೇ ರೀತಿಯ ಹೊಂದಾಣಿಕೆ ಮಾಡಿಕೊಂಡಿಲ್ಲ. ಇರಾನ್ ವಿಧಿಸಿದ ಷರತ್ತುಗಳ ಮೇಲೆಯೇ ಈ ಕದನ ವಿರಾಮ. ಈ ಒಪ್ಪಂದದ ಹಿಂದೆ ಇರಾನ್ ರಾಜತಾಂತ್ರಿಕತೆಯ ಜಯ ಇದೆ ಅಂತ ಟ್ವೀಟ್ ಮಾಡಿದೆ ಇರಾನ್ ರಾಯಭಾರ ಕಚೇರಿ. ಇದು 2 ವಾರಗಳ ತಾತ್ಕಾಲಿಕ ಕದನ ವಿರಾಮ. ಆ ಮಧ್ಯೆ ಎರಡೂ ದೇಶಗಳು ಕೂಡ ಇರೋ ಒಪ್ಪಂದಗಳ ಬಗ್ಗೆ ಒಂದು ಸಹಮತಕ್ಕೆ ಬರಬೇಕಾಗತ್ತೆ. ಆದರೆ ಅಷ್ಟರಲ್ಲಾಗಲೇ ಕ್ರೆಡಿಟ್ ವಾರ್ ಶುರುವಾಗಿರುವಂಥದ್ದು. ನಾನು ಹೇಳಿದ್ದೆಲ್ಲ ಷರತ್ತಿಗೆ ಅಮೆರಿಕ ಒಪ್ಕೊಂತು. ಇದು ಇರಾನ್ನ ಜಯ ಅಂತಿದೆ ಇರಾನ್. ಜೊತೆಗೆ ಇರಾನ್ನ ಷರತ್ತುಗಳಿಗೆ ಅಮೆರಿಕ ಶರಣಾಗಿದೆ ಅಂತ ವ್ಯಂಗ್ಯವಾಡಿದೆ. ಭಾರತದಲ್ಲಿರುವಂತಹ ಇರಾನ್ ರಾಯಭಾರ ಕಚೇರಿ ಹಾಕಿರುವ ಪೋಸ್ಟ್ ಗಮನಿಸ್ತಾ ಇದ್ದೀವಿ. 10 ಷರತ್ತುಗಳನ್ನು ಪ್ರಮುಖವಾಗಿ ಅಮೆರಿಕ ಸ್ವೀಕರಿಸಿದೆ ಅಂತ ಹೇಳಿದೆ. ಆದರೆ ಇದರ ಮೇಲೆ ಚರ್ಚೆಯಾಗಬೇಕು, ನಂತರ ಅದು ಒಮ್ಮತಕ್ಕೆ ಬರುತ್ತಾ ಅನ್ನೋದನ್ನು ನೋಡಬೇಕು. ಆದರೆ ಅದರ ನಡುವೆಯೇ ಇರಾನ್ ರಾಯಭಾರ ಕಚೇರಿ ಅಮೆರಿಕಾದ ವಿರುದ್ಧ ವ್ಯಂಗ್ಯವಾಡ್ತಾ ಇರೋದು ಇನ್ಯಾವ ತಿರುವಿಗೆ ಕಾರಣ ಆಗುತ್ತೋ ಗೊತ್ತಿಲ್ಲ. ಇರಾನ್ ವಿಧಿಸಿದ ಷರತ್ತುಗಳ ಮೇಲೆಯೇ ಈ ಕದನ ವಿರಾಮ ಆಗಿರುವುದು. ನಾವು ಯಾವುದೇ ಹೊಂದಾಣಿಕೆಯನ್ನ ಮಾಡಿಕೊಂಡಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಜೊತೆಗೆ ಈ ಒಪ್ಪಂದದ ಹಿಂದಿರೋದು ಇರಾನ್ನ ರಾಜತಾಂತ್ರಿಕತೆಯ ವಿಕ್ಟ್ರಿ, ಇದು ಜಯ, ಇರಾನ್ನ ಜಯ ಅಂತ ಟ್ವೀಟ್ ಮಾಡಿದೆ. ಭಾರತದಲ್ಲಿರುವ ಇರಾನ್ ರಾಯಭಾರ ಕಚೇರಿಯ ಪೋಸ್ಟ್ ಇದು. ಕದನ ವಿರಾಮದ ಬಳಿಕ ಅಮೆರಿಕ ವಿರುದ್ಧ ಟ್ವೀಟ್ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದು, ಸರಣಿ ಟ್ವೀಟ್ ಮೂಲಕ ಇರಾನ್ನಿಂದ ತಿರುಗೇಟನ್ನ ನೀಡಲಾಗ್ತಾ ಇದೆ. ಮಿನಾಬ್ ಶಾಲಾ ಮಕ್ಕಳ ಫೋಟೋ ಹಾಕಿ ಪೋಸ್ಟ್ ಅನ್ನು ಮಾಡಿದೆ. ಶಾಲೆಯ ಮಕ್ಕಳು ಸ್ವರ್ಗದಲ್ಲಿ ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ನಿಮ್ಮ ನೆನಪು ನಮ್ಮ ಹೃದಯಗಳಲ್ಲಿ ಸದಾ ಕಾಲ ಉಳಿಯುತ್ತೆ ಅಂತ ಹೇಳ್ತಿದ್ದಾರೆ. ನಿಮ್ಮನ್ನು ನಾವು ಎಂದಿಗೂ ಮರೆಯೋದಿಲ್ಲ. ಭಾರತದಲ್ಲಿರುವಂತಹ ಇರಾನ್ ರಾಯಭಾರ ಕಚೇರಿಯಿಂದ ಸರಣಿ ಟ್ವೀಟ್ಗಳನ್ನು ಮಾಡಲಾಗ್ತಾ ಇದ್ದು, ಕದನ ವಿರಾಮದ ಘೋಷಣೆಯ ಬಳಿಕ ಅಮೆರಿಕದ ವಿರುದ್ಧ ಸಾಲು ಸಾಲು ಟ್ವೀಟ್ಗಳನ್ನು ಮಾಡ್ತಾ ಇದೆ. ಇರಾನ್ನಿಂದ ಟ್ವೀಟ್ ಮೂಲಕವಾಗಿ ತಿರುಗೇಟನ್ನ ನೀಡಲಾಗ್ತಾ ಇದ್ದು, ಶಾಲಾ ಮಕ್ಕಳ ಫೋಟೋಗಳನ್ನು ಹಾಕಿ ಪೋಸ್ಟ್ ಮಾಡ್ತಾ ಇದೆ. ಶಾಲೆಯಲ್ಲಿ ಓದಬೇಕಾಗಿದ್ದಂತಹ ಮಕ್ಕಳು, ಬಾಳಿ ಬದುಕಬೇಕಾಗಿದ್ದಂತಹ ಮಕ್ಕಳು ಈಗ ಸ್ವರ್ಗದಲ್ಲಿ ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ನಿಮ್ಮ ನೆನಪು ನಮ್ಮ ಹೃದಯಗಳಲ್ಲಿ ಸದಾಕಾಲ ಉಳಿಯುತ್ತೆ ಅಂತ ಎಮೋಷ್ನಲ್ ಆಗಿ ಒಂದಷ್ಟು ಪೋಸ್ಟ್ಗಳನ್ನು ಕೂಡ ಮಾಡ್ತಾ ಇದೆ. ನಿಮ್ಮನ್ನು ನಾವು ಎಂದಿಗೂ ಕೂಡ ಮರೆಯೋದಿಲ್ಲ ಅಂತ ಪೋಸ್ಟನ್ನು ಮಾಡಿದ್ದು, ಭಾರತದಲ್ಲಿರುವಂಥ ಇರಾನ್ ರಾಯಭಾರ ಕಚೇರಿಯಿಂದ ಟ್ವೀಟಾಸ್ತ್ರವನ್ನು ಪ್ರಯೋಗ ಮಾಡಲಾಗಿದ್ದು, ಸರಣಿ ಟ್ವೀಟ್ಗಳ ಮೂಲಕ ಅಮೆರಿಕಾಗೆ ತಿರುಗೇಟನ್ನು ಕೊಡ್ತಾ ಇದೆ. ಒಂದು ಕಡೆ ಇದು ರಾಜತಾಂತ್ರಿಕ ಗೆಲುವು ಅಂತ ಹೇಳ್ತಾ ಇದೆ. ಕದನ ವಿರಾಮ ಘೋಷಣೆ ಮಾಡಿರೋದು ಕೂಡ ಒಂದು ರೀತಿ ಸಂಭ್ರಮಾಚರಣೆಗೂ ಕೂಡ ಇರಾನ್ ಕ್ರೆಡಿಟ್ ವಾರನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಇತ್ತ ಇಸ್ರೇಲ್ ಯಾವುದೇ ಟ್ವೀಟ್ಗಳನ್ನು ಇಲ್ಲಿವರೆಗೂ ಕೂಡ ಅಧಿಕೃತವಾಗಿ ಮಾಡಿಲ್ಲ. ನಮ್ಮ ಹೋರಾಟ ಏನಿದೆ ಲೆಬನಾನ್ ವಿರುದ್ಧವಾಗಿ ಅಥವಾ ಬಂಡುಕೋರರ ವಿರುದ್ಧವಾಗಿ ಅದು ಮುಂದುವರಿಯುತ್ತೆ ಅಂತ ಅಷ್ಟೇ ಹೇಳ್ಕೊಂಡು ಹೋಗ್ತಾ ಇದೆ. ಇನ್ನು ಅಮೆರಿಕ ಇದರಲ್ಲಿ ಟ್ವೀಟಾಸ್ತ್ರಕ್ಕೆ ಯಾವ ರೀತಿ ಉತ್ತರಗಳನ್ನು ಕೊಡುತ್ತೆ ಅಂತ ಕಾದು ನೋಡಬೇಕಿದೆ. ಎಸ್, ಈ ಎಲ್ಲ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಈಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ನಾವು ನೋಡ್ತಾ ಇದ್ದೀವಿ 2 ವಾರಗಳ ಕದನ ವಿರಾಮ ಘೋಷಣೆಯಾಯಿತು. ಟ್ರಂಪ್ ಬಂದು ಇದು ಮಧ್ಯಪ್ರಾಚ್ಯಕ್ಕೆ ಸುವರ್ಣ ಯುಗ ಎನ್ನುವಂಥ ಪೋಸ್ಟ್ ಕೂಡ ಹಾಕಿದ್ದಾರೆ. ಆದರೆ ಇರಾನ್ನ ಅದರ ಪ್ರತಿಕ್ರಿಯೆ ಏನಿದೆ ಅದನ್ನು ನಾವು ನೋಡ್ತಾ ಇದ್ದೀವಿ. ತನ್ನದೇ ಜಯ, ತನ್ನ ರಾಜತಾಂತ್ರಿಕ ಜಯ, ಅಮೆರಿಕ ಶರಣಾಗಿದೆ, ಇಂಥದ್ದೊಂದು ಹೇಳಿಕೆಗಳು, ಪೋಸ್ಟ್ಗಳು ಇರಾನ್ ಕಡೆಯಿಂದ ಬರ್ತಾ ಇದೆ. ಇದು ಕದನ ವಿರಾಮ ಅಂತ ಅನ್ನುವಂಥದ್ದು 2 ರಾಷ್ಟ್ರಗಳು ಒಮ್ಮತವಾಗಿ ಒಪ್ಕೊಂಡು ಮಾಡಿರುವಂಥದ್ದ, ಅಥವಾ ಇರಾನ್ನ ಎಲ್ಲ ಷರತ್ತುಗಳಿಗೆ ಅಮೆರಿಕ ಒಪ್ಕೊಂಡು ಶರಣಾಗ್ಬಿಡ್ತಾ ಇರಾನ್ ಹೇಳುವಂತೆ? ಈ ಬೆಳವಣಿಗೆ ನೋಡ್ತಾ ಹೋದಾಗ ಇರಾನ್ನ ಪೋಸ್ಟ್ಗಳು ಏನು ಸುಳಿವನ್ನು ಕೊಡ್ತಾ ಇದೆ ಅಂತ? ಪ್ರತಿಮಾ, ಈಗ ನಾವೇನು ಯುದ್ಧ ವಿರಾಮ ಅಥವಾ ಸೀಸ್ ಫೈರ್ ಅಂತ ಹೇಳ್ತಾ ಇದ್ದೀವಿ. ಈಗ ಅಮೆರಿಕ ಮತ್ತು ಇರಾನ್ ಮಾಡ್ತಾ ಇರುವಂಥ ಟ್ವೀಟನ್ನು ಗಮನಿಸ್ತಾ ಇದ್ರೆ, ಈ ಸೀಸ್ ಫೈರ್ ಅನ್ನುವಂಥ ಪದಕ್ಕೆ ಒಂದು ರೀತಿ ಕಾಂಟ್ರಡಿಕ್ಟರ್ ಆಗಿರುವಂಥ, ವಿರೋಧಾಭಾಸವಾಗಿರುವಂಥ ಒಂದು ಟ್ವೀಟ್ಗಳು ಬರ್ತಾ ಇದೆ. ಒಂದು ಕಡೆಗೆ ಅಮೆರಿಕ ಹೇಳ್ತಾ ಇದೆ ಇದು ಯುದ್ಧದ ಗೆಲುವು ಅಂತ ಹೇಳ್ತಾ ಇದೆ. ಅಂದರೆ ಒಮ್ಮೆ ಯುದ್ಧ ಗೆದ್ದಾದ್ಮೇಲೆ ಮತ್ತೆ ಯಾಕೆ ಸೀಸ್ ಫೈರ್ ಬೇಕಾಗುತ್ತೆ, ಇಟ್ಸ್ ಎ ವಿಕ್ಟ್ರಿ ಅಂತ ಅಮೆರಿಕ ಹೇಳ್ತಾ ಇದೆ. ನನ್ನ ಕಡೆಗೆ ಇರಾನ್ ತನ್ನದೇ ವಿಕ್ಟ್ರಿ ಅಂತ ಹೇಳ್ತಾ ಇದೆ. ಬಟ್ ಇಂಡಿಪೆಂಡೆಂಟ್ ಆಗಿ ಇದನ್ನು ಅನಾಲಿಸಿಸ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಎರಡೂ ಪಕ್ಷಗಳು ಅಥವಾ ಎರಡೂ ದೇಶಗಳು ಈ ಒಂದು ಯುದ್ಧದಲ್ಲಿ ಖಂಡಿತವಾಗ್ಲೂ ಸಾಕಷ್ಟು ಏಟ್ಗಳನ್ನು ಅನುಭವಿಸಿದೆ, ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದೆ. ಇಬ್ಬರು ಕೂಡ ಸುಸ್ತಾಗಿದೆ. ದಿಸ್ ಇಸ್ ದ ರಿಯಾಲಿಟಿ. ಇಬ್ಬರು ಕೂಡ ಸಾಕಾಗಿದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ಎರಡೂ ದೇಶಗಳು ಈ ರೀತಿ
ಒಮ್ಮತಕ್ಕೆ ಬಂದಿರುವಂಥದ್ದು, ಕದನ ವಿರಾಮಕ್ಕೆ ಒಮ್ಮತಕ್ಕೆ ಬಂದಿರುವಂಥದ್ದು. ಇದು ಅವ್ರ ಮೇಲೆ ಎಷ್ಟು ಪ್ರೆಷರನ್ನು, ಎಷ್ಟು ಆರ್ಥಿಕವಾದಂಥ ಹೊಡೆತವನ್ನು, ಜೊತೆಗೆ ಮಿಲಿಟರಿ ಸೇರಿದಂತೆ ಬೇರೆ ಬೇರೆ ರೀತಿಯಂಥ ತೊಂದರೆಗಳನ್ನು ಹೇಗೆ ಆಗಿದೆ ಅನ್ನೋದನ್ನು ಒಂದು ಸೂಚನೆ ಕೊಡುತ್ತೆ. ಇನ್ನು ಇರಾನ್ ಹೇಳಿರುವಂಥ ಒಂದು ಟ್ವೀಟ್ ಬಗ್ಗೆ ಮಾತನಾಡೋದಾದ್ರೆ ಅಥವಾ ಅಮೆರಿಕ ಹೇಳಿರುವಂಥ ಟ್ವೀಟ್ ಬಗ್ಗೆ ಮಾತನಾಡಿರುವಂಥ ಸನ್ನಿವೇಶವನ್ನು ಮಾಡ್ತಾ ಇದ್ದಾರೆ. ಎರಡೂ ದೇಶಗಳು ಅಥವಾ ಆ ಎರಡೂ ದೇಶದ ಸರ್ಕಾರಗಳು, ಎರಡೂ ದೇಶದ ರಾಜಕಾರಣಿಗಳು ಸಹಜವಾಗಿ ಆಯಾ ದೇಶದ ಜನರಿಗೆ ಒಂದು ಉತ್ತರವನ್ನು ಕೊಡಬೇಕಾಗುತ್ತೆ, ಉತ್ತರದೇಯ ಆಗಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ಲಿ ಟ್ರಂಪ್ ಆಡಳಿತಕ್ಕೆ ಈ ಒಂದು ಯುದ್ಧದಿಂದ ಆಂತರಿಕವಾಗಿ ಸಾಕಷ್ಟು ನೆಗೆಟಿವಿಟಿ ಇದೆ ಅನ್ನುವಂಥ ಒಂದು ಕಲ್ಪನೆ ಮೊದಲಿಂದಲೂ ಕೂಡ ಆಯಿತು. ಜೊತೆಗೆ ನೋ ಕಿಂಗ್ಸ್ ಅನ್ನುವಂಥ ಒಂದು ದೊಡ್ಡ ಪ್ರತಿಭಟನೆ ಕೂಡ ಆಗಿತ್ತು. ಹೀಗಾಗಿ ಈ ಯುದ್ಧದಿಂದ ನೀವು ಏನು ಸಾಧಿಸಿದ್ರಿ ಅಂತ ಕೇಳಿದ್ರೆ ಸಹಜವಾಗಿ ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಒಂದು ಯಾವುದೇ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಉದ್ದೇಶ ಇರಬೇಕಾಗುತ್ತೆ. ವಿನಾಕಾರಣ ಯುದ್ಧ ಮಾಡುವಂಥದ್ದನ್ನು ಯಾರೂ ಒಪ್ಪಲ್ಲ. ಇನ್ನು ಈ ಯುದ್ಧದ ಉದ್ದೇಶ ಏನಾಗಿತ್ತು? ರೆಜಿಮ್ ಚೇಂಜ್ ಮಾಡೋದಾ, ಅಥವಾ ಅಮೆರಿಕದ ಭದ್ರತೆಯನ್ನು ಕಾಪಾಡುವಂಥದ್ದು, ಅಥವಾ ನ್ಯೂಕ್ಲಿಯರ್ ಅಣ್ವಸ್ತ್ರ ಅಂತ ಏನು ಕರಿತಾ ಇದ್ದೀವಿ, ಅಣ್ವಸ್ತ್ರವನ್ನು ಸಂಪೂರ್ಣವಾಗಿ ನಾಶ ಮಾಡೋದಾ? ಈ ಮೂರು ವಿಚಾರಗಳಲ್ಲಿ ಅಮೆರಿಕ ಯಾವುದನ್ನು ಸಾಧಿಸಿದೆ ಅನ್ನೋದನ್ನು ಅವರೇ ನೇರವಾಗಿ ಹೇಳಬೇಕಾಗತ್ತೆ. ಯಾಕಂದರೆ ಮೇಲ್ನೋಟಕ್ಕೆ ಅಥವಾ ಜಾಗತಿಕವಾಗಿ ಅಥವಾ ಜನಸಾಮಾನ್ಯರ ಜಗತ್ತಿಗೆ ಇದು ಕಾಣ್ತಾ ಇಲ್ಲ, ಕಂಡು ಬರ್ತಾ ಇಲ್ಲ. ಹೀಗಾಗಿ ಸಹಜವಾಗಿ ಇದು ಈ ಮೂರು ಆಬ್ಜೆಕ್ಟಿವ್ಸ್ ಏನಿದೆ, ಈ ಮೂರು ಉದ್ದೇಶಗಳಿದೆ, ಖಂಡಿತವಾಗ್ಲೂ ಈಡೇರಿದೆಯಾ ಅನ್ನೋದಕ್ಕೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇದೆ. ಅಟ್ ದ ಸೇಮ್ ಟೈಮ್ ಈಗ ಇರಾನಿಯನ್ ಆ್ಯಂಗಲಲ್ಲಿ ನೋಡೋದಾದರೆ ಅಥವಾ ಅದನ್ನು ಹೊರಗಡೆಯಿಂದ ನೋಡೋದಾದ್ರೂ ಕೂಡ ಇರಾನ್ ಹೇಳ್ತಾ ಇರ್ಬೋದು, ನಾವು ಗೆದ್ದುಬಿಟ್ಟಿದ್ದೀವಿ, ನಮ್ಮ ಒತ್ತಡಕ್ಕೆ ಮುಂದಿದೆ, ಅಮೆರಿಕ ದೇಶ ಮಂಡಿ ಊರಿದೆ ಅಂತ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಇರಾನ್ ಕೂಡ ಈಗ ತುಂಡಾಗಿದೆ, ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾ ಇದೆ. ಆರ್ಥಿಕವಾಗಿ ಯುದ್ಧ ಆರಂಭ ಆಗೋಕ್ಕಿಂತ ಮೊದಲನೇ ಪ್ರತಿಮಾ ಸುಮಾರು 40% ಅವರಿಗೆ ಇನ್ಫ್ಲೇಷನ್ ಇತ್ತು. ಈಗ ಯುದ್ಧ ಆದಮೇಲೆ ಬಹುಶಃ ಇನ್ನೊಂದು 20 ವರ್ಷನೋ 30 ವರ್ಷನೋ ಖಂಡಿತವಾಗ್ಲೂ ಹಿಂದೆ ಹೋಗಿದೆ, ಸಾಕಷ್ಟು ಕಷ್ಟ ಇದೆ. ಆದರೆ ಅಲ್ಲಿನ ಜನರನ್ನು ಈಗಿನ ಆಡಳಿತ, ಪ್ರಮುಖವಾಗಿ ಖಮೇನಿ ನಂತರದ ಆಡಳಿತ ಹೇಗೆ ಅವರನ್ನು ಒಟ್ಟುಗೂಡಿಸ್ಬೇಕಾಗತ್ತೆ, ಯಾವ ರೀತಿ ಅವರನ್ನು ಜೊತೆ ಕರ್ಕೊಂಡು ಹೋಗಬೇಕಾಗತ್ತೆ, ಈ ಕಾರಣಕ್ಕೋಸ್ಕರ ಅವರು ಕೂಡ ಹೇಳಲೇಬೇಕಾಗತ್ತೆ. ಜೊತೆಗೆ ಇರಾನ್ ವಿರುದ್ಧವೂ ಕೂಡ ಆಂತರಿಕವಾಗಿ ಸಾಕಷ್ಟು ಪ್ರತಿಭಟನೆಗಳಾಗಿದ್ದವು. ಪ್ರತಿಮಾ, ನಿಮಗೂ ಕೂಡ ಗೊತ್ತಿರ್ಬೋದು ಹೇಗೆ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗಿತ್ತು ಅಂತ. ಈಗ ಇರಾನ್ ರಿಜಿಮ್ ಚೇಂಜ್ ಆಗಿದೆ ಅಂತ ಅಮೆರಿಕ ಹೇಳ್ತಾ ಇದ್ರು ಕೂಡ ಮೇಲ್ಗಡೆ ಖಮೇನಿ ಇಲ್ಲದೆ ಇರ್ಬೋದು, ಆದರೆ ಖಮೇನಿ ರಚಿಸಿರುವಂಥ ಅಥವಾ ಅವರು ಸ್ಥಾಪನೆ ಮಾಡಿರುವಂಥ ಅದೇ ಸಿಸ್ಟಮ್ ಇದೆ. ಅಮೆರಿಕ ಕೂಡ ಇವತ್ತು ನೆಗೋಸಿಯೇಷನ್ ಮಾಡ್ತಾ ಇರುವಂಥದ್ದು ಅಥವಾ ಸೀಸ್ ಫೈರ್ ಮಾತುಕತೆ ಮಾಡ್ತಾ ಇರುವಂಥದ್ದು ಖಮೇನಿ ಸ್ಥಾಪಿತ ಒಂದು ಸಿಸ್ಟಮ್ ಜೊತೆಗೇನೆ. ಹೊಸದಾಗಿ ಯಾವುದೇ ರೆಜಿಮ್ ಹೊರಗಡೆಯಿಂದ ಬಂದಿರುವಂಥದ್ದು ಅಥವಾ ಹೊಸದಾದಂಥ ಆಡಳಿತ ಬಂದಿರುವಂಥದ್ದು ಯಾವುದೂ ಕೂಡ ಇಲ್ಲ, ಅಥವಾ ಹೊಸ ರಾಜಶಾಹಿ, ಹಿಂದೆ ಇದ್ದಂಥ ರಾಜಶಾಹಿ ಮತ್ತೆ ಬಂದಿದೆ, ಅತ್ತ ಯಾವುದೇ ರೀತಿಯಂಥ ಸನ್ನಿವೇಶನ ಇಲ್ಲ. ಅದೇ ಅರ್ಗಾಚಿ ಇದ್ದಾರೆ, ಅದೇ ಜೊತೆಗೆ ಇರಾನ್ ಅದೇ ಅಧ್ಯಕ್ಷ ಇನ್ನೂ ಕೂಡ ಇದ್ದಾರೆ. ಹೀಗಾಗಿ ಖಮೇನಿ ಸ್ಥಾಪನೆ ಮಾಡಿರುವಂಥ ವ್ಯವಸ್ಥೆಯ ಜೊತೆಗೆ ಅಮೆರಿಕ ಕೂಡ ಮಾತಾಡ್ತಿದೆ. ಹೀಗಾಗಿ ತುಂಬ ಬದಲಾವಣೆ ಅಂತ ಹೇಳೋಕ್ಕಾಗಲ್ಲ. ಹೀಗಾಗಿ ಇರಾನ್ ತನ್ನ ಜನಗಳಿಗೆ ಸಹಜವಾಗಿ ಒಂದು ಉತ್ಸಾಹವನ್ನು ತುಂಬಬೇಕಾಗುತ್ತೆ. ಬಟ್ ಮೇಲ್ನೋಟಕ್ಕೆ ಅಂದರೆ ಅಮೆರಿಕ ಬಂದು ಹೊಡೆದ್ರೂ ಕೂಡ ನಾವಿನ್ನೂ ಗಟ್ಟಿಯಾಗಿ ಉತ್ತರ ಕೊಟ್ಟಿದ್ವಿ, ಅವರು ಕೂಡ ಸುಮ್ಮನಾಗುವಂಥ ಪರಿಸ್ಥಿತಿ, ನಮಗೆ ಸಾಮರ್ಥ್ಯ ಇದೆ ಅನ್ನೋದನ್ನ ಆ ಜಗತ್ತಿಗೆ ಪ್ರಾದೇಶಿಕವಾಗಿ ಕ್ರೆಡಿಟ್ ವಾರ್ನ ಅಬ್ಬರದಲ್ಲಿ ನಾವು ಗೆದ್ವಿ ಅಂತ ಹೇಳ್ಕೊಳ್ಳೋದ್ರಲ್ಲಿ 2 ವಾರಗಳ ತಾತ್ಕಾಲಿಕ ಕದನ ವಿರಾಮ ಇದು. ಅಷ್ಟರಲ್ಲಿ ಇವರು ಮಾತುಕತೆ ಆಗಬೇಕು, ಒಂದು ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಅನ್ನ ಕಂಡುಕೊಳ್ಬೇಕಾಗತ್ತೆ. ಆ ಪರಿಹಾರಕ್ಕೆ ತೊಡಕಾಗಲ್ವಾ ಇದು ಅಂತ? ಪ್ರತಿಮಾ, ಈ ಸೀಸ್ ಫೈರ್ ಅಥವಾ 2 ವಾರಗಳ ಸೀಸ್ ಫೈರ್ ಅಂದರೆ ಖಂಡಿತವಾಗ್ಲೂ 2 ವಾರಗಳಿಗೆ ಸೀಮಿತವಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಫ್ ದ ಗಿವನ್ ದ ಚಾನ್ಸ್ ಪ್ರಾಬಬ್ಲಿ ಈ ಸಾಧ್ಯತೆಗಳನ್ನು ನೋಡ್ತಾರೆ ಇನ್ನಷ್ಟು ಮುಂದುವರಿಯುವಂಥ ಲಕ್ಷಣಗಳು ಕಾಣಿಸುತ್ತೆ. ಅಫ್ಕೋರ್ಸ್ ಇರಾನ್ ಹೇಳಿದ್ದಕ್ಕೆಲ್ಲ ಅಮೆರಿಕ ಒಪ್ಪೇ ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅಮೆರಿಕಾನ ಹೇಳ್ತಾ ಇದೆ ನಮ್ಮ ಇರಾನನ್ನು ಸಂಪೂರ್ಣ ಹೊಸದಾಗಿ ನಿರ್ಮಾಣ ಮಾಡಿಕೊಡ್ಬೇಕು, ನಮಗೆ ಪರಿಹಾರ ಕೊಡಬೇಕು, ಅದಕ್ಕೆಲ್ಲ ಅಮೆರಿಕ ಒಪ್ಪಲ್ಲ. ಅಂತ ಸಿರಿಯಾದಲ್ಲೂ ಒಪ್ಪಿಲ್ಲ, ವಿಯೆಟ್ನಾಮಲ್ಲಿ ಒಪ್ಪಿಲ್ಲ, ಅಫ್ಘಾನಿಸ್ತಾನದಲ್ಲಿ ಒಪ್ಪಿಲ್ಲ, ಯಾವುದೇ ಭಾಗದಲ್ಲೂ ಕೂಡ ಯುದ್ಧ ಆದಮೇಲೆ ನಾನು ಕಟ್ಕೊಡ್ತೀನಿ ಅಂತೆಲ್ಲ, ಎಕ್ಸೆಪ್ಟ್ ಜಪಾನ್ ಬಿಟ್ಟರೆ ಬೇರೆ ಯಾವ ದೇಶದಲ್ಲೂ ಆ ಥರದ್ದಾಗಿಲ್ಲ. ಬಟ್ ಈಗ ಇವರು ಮಾಡ್ತಾ ಇರುವಂಥ ರೀತಿ ನೋಡ್ತಾ ಇದ್ದಾರೆ, ಸೀಸ್ ಫೈರ್ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡ್ತಾ ಇದ್ದಾರೆ. ಅಫ್ಕೋರ್ಸ್ ಈ ರೀತಿಯಂಥ ಟ್ವೀಟ್ಗಳೇನಿದೆ ಅಧಿಕೃತ ಡಿಪ್ಲೊಮೆಟಿಕ್ ಚಾನಲಲ್ಲಿ ಖಂಡಿತ ಆಗಿರಲ್ಲ. ಅಫ್ಕೋರ್ಸ್ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಇರುತ್ತೆ, ನಾಳೆ ಅದನ್ನು ಡಿಸೋನ್ ಮಾಡ್ತಾರೆ, ನಾವು ಮಾಡಿದ್ದಲ್ಲ ಅದು ಯಾವುದೋ ಬೇರೆ ಅಕೌಂಟ್ ಅಂತ ಹೇಳ್ತಾರೆ. ಹೀಗಾಗಿ ಒಂದು ಅಧಿಕೃತವಾದಂಥ ಡಿಪ್ಲೊಮೆಟಿಕ್ ಚಾನಲ್, ಬ್ಯಾಕ್ ಚಾನಲ್ಸ್ ಏನಿರುತ್ತೆ, ಈಗ ಬರ್ತಾ ಇರುವಂಥ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಟರ್ಕಿ ಇದರಲ್ಲಿ ಇನ್ವಾಲ್ವ್ ಆಗಿದೆ, ಚೀನಾ ಇನ್ವಾಲ್ವ್ ಆಗಿದೆ, ಪಾಕಿಸ್ತಾನ ಇನ್ವಾಲ್ವ್ ಆಗಿದೆ ಅಂತ ಹೇಳ್ತಾರೆ. ಪಾಕಿಸ್ತಾನ ಎಂಡ್ ಆಫ್ ದ ಡೇ ಶಹಬಾಜ್ ಶರೀಫ್ ಪಾಕಿಸ್ತಾನ ಪ್ರಧಾನಿ ಏನಿದ್ದಾರೆ ಅವರು ಟ್ರಂಪ್ನ ಆಫೀಸ್ ಬಾಯ್ ಅಷ್ಟೇ. ಟ್ರಂಪ್ ಏನು ಹೇಳ್ತಾರೋ ಅದನ್ನು ತೊಗೊಂಡು ಹೋಗ್ತಾರೆ. ಹೀಗಾಗಿ ಅವ್ರು ಏನು ಮಾತುಕತೆ ಮಾಡ್ತಾರೆ ಅದು ತುಂಬ ಸೀರಿಯಸ್ ಆಗಲ್ಲ. ಯಾಕೆಂದರೆ ಆಸಿಫ್ ಮುನೀರ್ ಜೊತೆ ನೇರವಾಗಿ ಮಾತುಕತೆ ಮಾಡುವಂಥ ಧೈರ್ಯ ಶಹಬಾಜ್ ಶರೀಫ್ ಇಲ್ಲ. ಈ ಕಾರಣಕ್ಕೋಸ್ಕರ ಪ್ರಧಾನಿಯಾಗಿ ಇನ್ನೂ ಇದ್ದಾರೆ. ಹೀಗಾಗಿ ಟ್ರಂಪ್ನ ಕನ್ವಿನ್ಸ್ ಮಾಡಿ ಅಥವಾ ಇರಾನ್ ಕೊಟ್ಟಿರುವಂಥ ಪಾಯಿಂಟ್ಸನ್ನು ಟ್ರಂಪ್ಗೆ ಕನ್ವಿನ್ಸ್ ಮಾಡುವಂಥ ತಾಕತ್ತು ಶಹಬಾಜ್ ಶರೀಫ್ ಇದೆ ಅಂತ ಖಂಡಿತವಾಗ್ಲೂ ಯಾರೂ ನಂಬಲ್ಲ. ಅದು ಬೇರೆ ವಿಚಾರ. ಸುಮ್ಮನೆ ಮೇಲ್ನೋಟಕ್ಕೆ ತೋರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಮಾಡಬೇಕಾಗುತ್ತೆ. ಅಫ್ಕೋರ್ಸ್ ಮಾಡ್ತಾರೆ. ಬಟ್ ಬ್ಯಾಕ್ ಚಾನಲ್ ಡಿಪ್ಲೊಮೆಸಿಯಲ್ಲಿ ಇವ್ರಿಗಿಂತ ಹೆಚ್ಚಾಗಿ ಅಮೆರಿಕಾದ ಡಿಪ್ಲೊಮೆಸಿ ಮತ್ತು ಜೊತೆಗೆ ಚೀನಾದ ಪಾತ್ರ ಖಂಡಿತವಾಗ್ಲೂ ಇರುತ್ತೆ. ಯಾಕೆಂದರೆ ಚೀನಾಕ್ಕೆ ದೊಡ್ಡ ಆರ್ಥಿಕ ಹೊಡೆತ ಬಿದ್ದಿದೆ. ಈ ಕಾರಣಕ್ಕೋಸ್ಕರ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಯುದ್ಧ ಮೇಲ್ನೋಟಕ್ಕೆ ಇರಾನ್ ವಿರುದ್ಧ ಅಂತ ಇದ್ರೂ ಕೂಡ ಅಮೆರಿಕ ಒಂದೇ ಕಲಲ್ಲಿ 2-3 ಹಕ್ಕಿಯನ್ನು ಹೊಡೆದಿರುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಎಂಡ್ ಆಫ್ ದ ಡೇ ಅಮೆರಿಕದ ಸರ್ಕಾರವನ್ನು ಕೇವಲ ಪೊಲಿಟಿಷಿಯನ್ ಅಷ್ಟೇ ಅಲ್ಲ, ಅಲ್ಲಿನ ಡಿಪ್ಲೊಮೆಸಿ, ಅಲ್ಲಿನ ಅಧಿಕಾರಿ ವರ್ಗವೂ ಕೂಡ ತುಂಬ ಗಟ್ಟಿಯಾಗಿ ನಡೆಸುತ್ತೆ, ಅಲ್ಲಿನ ಇಂಟೆಲೆಕ್ಚುಯಲ್ ವರ್ಗವೂ ಕೂಡ ಗಟ್ಟಿಯಾಗಿ ನಡೆಸುತ್ತೆ. ಈ ಯುದ್ಧದಿಂದ ಆರ್ಥಿಕವಾಗಿ ದೊಡ್ಡ ಹೊಡೆತ ಅನುಭವಿಸಿದ್ರೆ ಅದು ಚೀನಾ. ಯಾಕೆಂದರೆ ಅವರಿಗೆ ಬರ್ತಾ ಇರುವಂಥ 90% ಆಯಿಲ್ ಸಾಕಷ್ಟು ಹಿನ್ನಡೆ ಆಗಿದೆ, ಬರ್ತಾ ಇಲ್ಲ. ಜೊತೆಗೆ ಅವರ ಆಂತರಿಕವಾಗಿ ಕೂಡ ಆರ್ಥಿಕತೆ ಮೇಲೆ ಹೊಡೆತ ಬಿದ್ದಿದೆ. ಹೀಗಾಗಿ ಚೀನಾಗೂ ಕೂಡ ಏಟು
ಬಿದ್ದಿದೆ, ಅವರು ಮಧ್ಯಸ್ಥಿಕೆ ಬಂದಿರ್ತಾರೆ. ಅದು ಒಂದು ಭಾಗ, ಅಮೆರಿಕ ಕೊಟ್ಟಿರುವಂಥ ಒಂದು ಭಾಗ. ಹೀಗಾಗಿ ಇವತ್ತಿನ ಏನು ಪ್ಲಾನ್ ಇದೆ, ಎಕ್ಸಿಟ್ ಪ್ಲಾನ್ ಬಗ್ಗೆ ಏನು ಚರ್ಚೆ ಮಾಡ್ತಿದ್ದೀವಿ ನಾವು, ಅಥವಾ ಸೀಸ್ ಫೈರ್ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ, ಅಮೆರಿಕಾಗೆ ಇದರಿಂದ ಹೊರಗಡೆ ಬರೋದಕ್ಕೆ ಒಂದು ವಾತಾವರಣ ಬೇಕಾಗಿತ್ತು, ಇದರಿಂದ ಹೊರಗಡೆ ಬರೋದಕ್ಕೆ ಒಂದು ಕಾರಣ ಬರಬೇಕಾಗಿತ್ತು. ಏಕಾಏಕಿ ಪ್ರತಿಮಾ ಹೊರಗಡೆ ಬಂದರೆ ಸಹಜವಾಗಿ ಎಲ್ಲರೂ ಕೂಡ ಆಡ್ಕೋತಾರೆ, ಯುದ್ಧ ಮಾಡ್ತಿದ್ದವನು ಏಕಾಏಕಿ ವಾಪಸ್ ಹೋದಂತ ನಾಚಿಕೆ ಆಗಲ್ಲ ಅಂತ ಈ ರೀತಿ ಆಡೋ ಭಾಷೆಯಲ್ಲಿ ಕೇಳ್ಬೋದು. ಹೀಗಾಗಿ ಟ್ರಂಪ್ ಕೂಡ ಒಂದು ವೀರಾವೇಶದ ಹೇಳಿಕೆಯನ್ನು ಕೊಡ್ತಾರೆ, ಇಡೀ ನಾಗರಿಕತೆಯನ್ನು ಧ್ವಂಸ ಮಾಡಿಬಿಡ್ತೀವಿ, ಇಡೀ ನಾಗರಿಕತೆಯನ್ನು ಮುಗಿಸ್ಬಿಡ್ತೀವಿ ಅಂತ. ಆದರೆ ಅದೆಲ್ಲವೂ ಕೂಡ ರೆಟ್ರೋರಿಕ್, ಅಂದರೆ ತೋರಿಸ್ಕೊಳ್ಳೋದಕ್ಕೆ, ಮೇಲ್ನೋಟಕ್ಕೆ ಇದನ್ನು ನಾವು ಏನು ಮಾಡ್ತೀವಿ ಅಂತ ಒಂದು ತೋರಿಸ್ಕೊಂಡು ಅಥವಾ ವೀರಾವೇಶದ ಘೋಷಣೆಯನ್ನು ಮಾಡಿ ಅದರಿಂದ ಹೊರಗಡೆ ಬರೋದಕ್ಕೆ. ಯಾಕಂದರೆ ಅವ್ರು ಘೋಷಣೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಪ್ರತಿಮಾ, ಯಾವಾಗ ಟ್ರಂಪ್ ನಾಗರಿಕತೆಯನ್ನು ನಾಶ ಮಾಡ್ತೀವಿ ಅಂತ ಹೇಳಿದ್ರು, ಅದಾಗಲೇ ಬ್ಯಾಕ್ ಚಾನಲ್ ಟಾಕ್ಸ್ಗಳು ಶುರುವಾಗೋಗ್ಬಿಟ್ಟಿತ್ತು, ಅಂದರೆ ಡಿಪ್ಲೊಮೆಟಿಕ್ ಚಾನಲ್ಗಳು ಮಾತಾಡಿರ್ತಾರೆ. ಹೀಗಾಗಿ ಟ್ರಂಪ್ಗೆ ಗೊತ್ತಿದೆ ಈ ಥರ ಮಾತುಕತೆ ಆಗ್ತಿದೆ ಅಂತ, ಮೊದಲೇ ಅವರು ಮಾತುಕತೆ ಆಗಿರೋದಕ್ಕೆ ಒಂದು ಹಂತಕ್ಕೆ ಬಂದಿದ್ದಾರೆ ಅನ್ನೋದು ಕೂಡ ಗೊತ್ತಿದೆ. ಹೀಗಾಗಿ ಅವರ ಒಂದು ಹೇಳಿಕೆ ಆದ ತಕ್ಷಣ ಕೇವಲ 12 ಗಂಟೆಯಲ್ಲಿ ಸೀಸ್ ಫೈರ್ ಆಗ್ತದೆ ಅಂದರೆ ನಂಬೋದಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಆಗಿರುವಂಥ ಡೆವಲಪ್ಮೆಂಟ್ ಹಿಂದೆಗಳೇ ಸಾಕಷ್ಟು ಪ್ಲಾನಿಂಗ್ಗಳಾಗಿತ್ತು. ಎಕ್ಸಿಟ್ ಆಗೋದಕ್ಕೆ ಅಮೆರಿಕಾಗೆ ಒಂದು ಅವಕಾಶ ಬೇಕಾಗಿತ್ತು, ಅಮೆರಿಕ ಎಕ್ಸಿಟ್ ಆಗಿದೆ. ಮತ್ತೆ ಅದೇ ಮಾದರಿಯಲ್ಲಿ ಯುದ್ಧ ಆಗತ್ತಾ? ಖಂಡಿತ ಸಾಧ್ಯತೆ ತೀರಾ ಕಡಿಮೆ. ಸ್ಟ್ರಾಟಜಿಕ್ ಮೂವ್ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಪ್ರಮೋದ್. ಒಂದು ಕಡೆ 2 ವಾರಗಳ ಕಾಲ ಕದನ ವಿರಾಮ ಘೋಷಣೆಯಾಗಿದೆ, ಆದರೆ ಇದರ ಮಧ್ಯೆಯೇ ಇರಾನ್ ವಿರುದ್ಧ ಮತ್ತೆ ಇಸ್ರೇಲ್ ಆರೋಪಗಳನ್ನು ಮಾಡ್ತಾ ಇದೆ. ಕದನ ವಿರಾಮ ಹೆಸರಿಗೆ ಮಾತ್ರ ಅಷ್ಟೇ ದಾಳಿಯನ್ನು ಮುಂದುವರಿಸ್ತೇವೆ ಅಂತ ಹೇಳಿದ್ದಾರೆ. ಇಸ್ರೇಲ್ ಮೇಲೆ ಮಿಸೈಲ್ ಹಾಗೆ ಡ್ರೋನ್ಗಳ ದಾಳಿ ಆಗ್ತಾ ಇದೆ. ಈಗ ಕ್ಲಸ್ಟರ್ ಬಾಂಬ್ಗಳ ಮೂಲಕ ಇಸ್ರೇಲ್ ಮೇಲೆ ಮತ್ತೆ ದಾಳಿ ಆಗ್ತಾ ಇದ್ದು, ಇರಾನ್ನ ದಾಳಿಯಲ್ಲಿ 11 ಜನರು ಗಾಯಗೊಂಡಿದ್ದಾರೆ. ಇದು ಕೇವಲ ಕದನ ವಿರಾಮ ಹೆಸರಿಗಷ್ಟೇ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ಅಮೆರಿಕ ಇದರಿಂದ ಎಕ್ಸಿಟ್ ಆಗಿದ್ದಾಯಿತು. ಈಗ ಇಸ್ರೇಲ್ ಹಾಗೆ ಇರಾನ್ನ ಯುದ್ಧ ಮುಂದುವರೆದಂತೆ ಕಾಣ್ತಾ ಇದೆ. ಕದನ ವಿರಾಮ ಘೋಷಣೆಯಾದರೂ ಬಹ್ರೇನ್ನಲ್ಲಿ ಮಾತ್ರ ಸೈರನ್ ಮೊಳಗ್ತಾ ಇದೆ. ಬಹ್ರೇನ್ನ ಪ್ರಮುಖ ನಗರಗಳಲ್ಲಿ ಸೈರನ್ ಮೊಳಗಿದೆ. ನಿವಾಸಿಗಳು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆ ಕೊಡಲಾಗಿದೆ. ಬಹ್ರೈನ್ ಆಂತರಿಕ ಸಚಿವಾಲಯದಿಂದ ಸೂಚನೆ. ಗಲ್ಫ್ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡಲ್ಲ, ಅದಕ್ಕೆ ಸೂಚನೆ ಕೊಡಲಾಗಿದೆ ಅಂತ ಇರಾನ್ ಹೇಳ್ತಾ ಇತ್ತು. ಆದರೆ ಕದನ ವಿರಾಮ ಘೋಷಣೆಯಾದ ಮೇಲೂ ಬಹ್ರೈನ್ನಲ್ಲಿ ಸೈರನ್ ಸದ್ದು. ಪ್ರಮುಖ ನಗರಗಳಲ್ಲಿ, ಬಹ್ರೈನ್ನ ಪ್ರಮುಖ ನಗರಗಳಲ್ಲೇ ಸೈರನ್ ಮೊಳಗ್ತಾ ಇದೆ. ನಿವಾಸಿಗಳು ಸೇಫ್ ಜಾಗಕ್ಕೆ, ಸುರಕ್ಷಿತ ಸ್ಥಳಗಳಿಗೆ ಹೋಗಿ ಅಂತ ಸೂಚನೆಯನ್ನು ಕೊಡಲಾಗ್ತಾ ಇದೆ. ಬಹ್ರೈನ್ನ ಆಂತರಿಕ ಸಚಿವಾಲಯದಿಂದ ಬರ್ತಾ ಇರುವಂತಹ ಇನ್ಸ್ಟ್ರಕ್ಷನ್ ಇದು. 15 ದಿನಗಳ ಕದನ ವಿರಾಮ, 15 ತಾಸು ಹಾಗಿದ್ರೆ ಉಳಿತಾ ಇಲ್ವಾ, ಅಥವಾ ಈ ದಾಳಿಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡಲಾಗ್ತಾ ಇದೆಯಾ? ಅಚ್ಚರಿ ಮೂಡ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಕದನ ವಿರಾಮ ಎರಡೂ ದೇಶಗಳು ಕೂಡ ಒಪ್ಪಿಗೆ ಕೊಟ್ಟು 2 ವಾರಗಳ ಕಾಲ ಕದನ ವಿರಾಮ ಘೋಷಣೆಯಾಗಿ ಈಗ 10ನೇ ತಾರೀಕಿಗೆ ಮಾತುಕತೆಗೂ ವೇದಿಕೆ ಸಿದ್ಧ ಆಗಿದೆ. ಆದರೆ ಅಷ್ಟರಲ್ಲಾಗಲೇ ಇಸ್ರೇಲ್ ಮೇಲೆ ದಾಳಿ, ಅತ್ತ ಬಹ್ರೇನ್ ಮೇಲೆ ದಾಳಿ ಆಗೋದ್ರೆ ಬಹ್ರೇನ್ನಲ್ಲಿ ಸೈರನ್ ಸದ್ದು ಮೊಳಗ್ತಾ ಇರೋದು, ಇದೆಲ್ಲ ಏನು ಸೂಚನೆ ಕೊಡ್ತಾ ಇದೆ? ವಿರಾಮ ಅನ್ನುವಂಥದ್ದು ಬರೀ ಬಾಯಿ ಮಾತಲ್ಲ ಅಷ್ಟೇ ಆಯ್ತಾ, ಅಥವಾ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯ ಧೋರಣೆನ ಹೇಗೆ? ಪ್ರತಿಮಾ, ಇರಾನ್ ಮತ್ತು ಅಮೆರಿಕದ ನಡುವೆ ಒಪ್ಪಂದ ಆಗಿರುವಂತಹದ್ದು. ಈ ಒಪ್ಪಂದದಲ್ಲಿ ಇಸ್ರೇಲ್ ಮಾತುಕತೆಯಲ್ಲಿ ಇರಲಿಲ್ಲ ಅನ್ನುವಂತಹದ್ದು. ಬಹುಮುಖ್ಯವಾಗಿ ಅಮೆರಿಕ ಯಾವ ಒಪ್ಪಂದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ, ಈ ಒಪ್ಪಂದಕ್ಕೆ ಇಸ್ರೇಲ್ ಕೂಡ ಒಪ್ಪಿಗೆಯನ್ನು ಸೂಚಿಸಿದೆ. ಅಂದರೆ ಟ್ರಂಪ್ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಆ ನಿರ್ಧಾರಕ್ಕೆ ಬದ್ಧ ಅನ್ನುವಂಥದ್ದನ್ನು ನೆತನ್ಯಾಹು ಹೇಳಿದ್ದಾರೆ. ಅಂದರೆ ಹರ್ಮುಜ್ ಜಲಸಂಧಿಯನ್ನು ಇರಾನ್ ಓಪನ್ ಮಾಡುತ್ತೆ ಅಂತಂದರೆ ಯಾವುದೇ ಭಯ ಭೀತಿ ಇಲ್ಲದೆ ಸುರಕ್ಷಿತವಾಗಿ ಹಡಗುಗಳು ಸಂಚಾರ ಮಾಡ್ತವೆ ಅನ್ನುವಂತಾದರೆ ನಾವು ಕೂಡ ಇರಾನ್ ವಿರುದ್ಧ ದಾಳಿಯನ್ನು ಮಾಡೋದಿಲ್ಲ ಅನ್ನುವಂಥದ್ದನ್ನು ಇಸ್ರೇಲ್ ಹೇಳಿತ್ತು. ಆದರೆ ಈ ಎಲ್ಲ ಒಪ್ಪಂದದಲ್ಲಿ ಇಸ್ರೇಲ್ಗೆ ಒಂದು ಅಸಮಾಧಾನ ಇತ್ತು. ಅದೇನು ಅಂತಂದರೆ ಲೆಬನಾನ್ನನ್ನು ಈ ಒಪ್ಪಂದದಿಂದ ಬಿಡಬೇಕು, ಲೆಬನಾನ್ನನ್ನು ಬೇರೆ ರೀತಿಯಾಗಿ ನೋಡಬೇಕು, ನಾವು ಲೆಬನಾನ್ ಮೇಲೆ ದಾಳಿಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಇಸ್ರೇಲ್ ಪ್ರಧಾನಿಯಾದಂಥ ನೆತನ್ಯಾಹು ಹೇಳಿಕೆಯನ್ನು ಕೊಟ್ಟಿದ್ರು. ಅಂದರೆ ಶಹಬಾಜ್ ಶರೀಫ್ ಅವರು ಈ ಒಪ್ಪಂದ ಆದ ಬಳಿಕ, ಇರಾನ್ ಮತ್ತು ಅಮೆರಿಕದ ನಡುವೆ ಒಪ್ಪಂದ ಆದ ಬಳಿಕ ಅವರೊಂದು ಟ್ವೀಟನ್ನು ಮಾಡ್ತಾರೆ. ಲೆಬನಾನ್ ಸೇರಿದಂತೆ ಯಾವ ರಾಷ್ಟ್ರಗಳ ಮೇಲೂ ಕೂಡ ಯಾವ ರಾಷ್ಟ್ರವು ದಾಳಿಯನ್ನು ಮಾಡತಕ್ಕದ್ದಲ್ಲ, ಈ ಒಪ್ಪಂದ ಆಗಿದೆ ಅನ್ನುವಂತಹದ್ದನ್ನು ಹೇಳ್ತಾರೆ. ಇಂತಹ ಸಂದರ್ಭದಲ್ಲಿ ಇಸ್ರೇಲ್ ಪ್ರತಿಕ್ರಿಯೆ ನೀಡುತ್ತೆ. ಲೆಬನಾನ್ನನ್ನು ಈ ಒಂದು ಒಪ್ಪಂದದಿಂದ ಹೊರ ಇಡಬೇಕು, ನಾವು ಲೆಬನಾನ್ನಲ್ಲಿರ್ತಕ್ಕಂಥ ಹೆಜ್ಬುಲ್ಲಾಗಳ ಮೇಲೆ ನಾವು ದಾಳಿಯನ್ನು ಮಾಡ್ತೀವಿ, ಇವರು ನಮ್ಮ ದೇಶಕ್ಕೆ ಬೆದರಿಕೆಯನ್ನು ಒಡ್ತಾ ಇದ್ದಾರೆ ಅನ್ನುವಂತಹದನ್ನು ಇಸ್ರೇಲ್ ಪ್ರಧಾನಿಯವರು ಹೇಳಿದರು. ಯಾವಾಗ ಇಸ್ರೇಲ್ ಪ್ರಧಾನಿಯವರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಆಗ ಇರಾನ್ನಿಂದ ಮಿಸೈಲ್ಗಳು ಹಾರಿವೆ ಅನ್ನುವಂತಹದ್ದು ಬಹುಮುಖ್ಯವಾಗಿ ಮಧ್ಯ ಇಸ್ರೇಲ್ ಹಾಗೂ ದಕ್ಷಿಣ ಇಸ್ರೇಲ್ನ ಪ್ರಮುಖ ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಈಗ ದಾಳಿಯನ್ನು ಇರಾನ್ ಮಾಡ್ತಿದೆ ಅನ್ನುವಂತಹದ್ದು. ಅದರಲ್ಲೂ ಬಹುಮುಖ್ಯವಾಗಿ ಈ ಒಂದು ದಾಳಿಯಲ್ಲಿ
ಕ್ಷಿಪಣಿ ದಾಳಿಯಲ್ಲಿ ಸುಮಾರು 11 ಜನರಿಗೆ ಗಾಯಗಳಾಗಿವೆ. ಅದರಲ್ಲೂ ಮುಖ್ಯವಾಗಿ ಟೆಲ್ ಶೇವಾ ಅನ್ನುವಂಥ ನಗರದಲ್ಲಿ 2 ಮಕ್ಕಳಿಗೆ ತೀವ್ರತರನಾದ ಗಾಯಗಳಾಗಿವೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದರೆ ಈ ಒಂದು ಒಪ್ಪಂದದಲ್ಲಿ ಇಸ್ರೇಲ್ ಇಲ್ವಾ ಅಥವಾ ಇಸ್ರೇಲನ್ನು ಇರಾನ್ ಕನ್ಸಿಡರ್ ಮಾಡಿಲ್ವಾ ಅನ್ನುವಂಥ ಚರ್ಚೆಗಳು ಮೂಡ್ತಾ ಇದೆ. ಈ ಒಪ್ಪಂದವನ್ನು, ಕದನ ವಿರಾಮವನ್ನು ಇರಾನ್ ಮುರಿತಾ ಇದೆಯಾ, ವಿಶ್ವಾಸ ದ್ರೋಹ ಮಾಡ್ತಿದೆಯಾ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ. ಇದಕ್ಕೀಗ ಇರಾನ್ ಕೂಡ ಪ್ರತಿಕ್ರಿಯೆ ನೀಡಬೇಕಾಗಿದೆ, ಜೊತೆಗೆ ಅಮೆರಿಕ ಕೂಡ ಪ್ರತಿಕ್ರಿಯೆಯನ್ನು ನೀಡಬೇಕಾಗಿದೆ. ಮತ್ತೆ ಒಪ್ಪಂದವನ್ನು ಮಾಡಿದಂತಹ, ಮಧ್ಯಸ್ಥಿಕೆ ವಹಿಸಿದಂತಹ ಪಾಕಿಸ್ತಾನದ ಪ್ರತಿನಿಧಿಗಳು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿದೆ, ಸ್ಪಷ್ಟತೆಯನ್ನು ಕೊಡಬೇಕಾಗಿದೆ. ಇರಾನ್ ಮಾಡಿರ್ತಕ್ಕಂತಹ ದಾಳಿ ಏನಿದೆ ಇಸ್ರೇಲ್ ಮೇಲೆ, ಇದು ಕದನ ವಿರಾಮದ ವ್ಯಾಪ್ತಿಯ ಒಳಗೆ ಬರುತ್ತಾ ಇಲ್ವಾ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಬೇಕಾಗಿದೆ. ಪ್ರತಿಮಾ. ಎಸ್ ಹರೀಶ್, ನಿಜಕ್ಕೂ ಅಚ್ಚರಿಯಾಗತ್ತೆ ಈ ಬೆಳವಣಿಗೆ. ಮುಂದೆ ಏನೇನು ಕಾದಿದೆಯೋ ಅನ್ನೋದನ್ನ ನೋಡಬೇಕಾಗತ್ತೆ.